ಸಿಕ್ಕಾಪಟ್ಟೆ ಗ್ಯಾರಂಟಿ ಭರವಸೆಗಳನ್ನು ಕೊಟ್ಟು ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆಯಲ್ಲಿ ಗೆದ್ದರು ಕಾಂಗ್ರೆಸ್ನವರು, ಬಂದರು ಅಧಿಕಾರಕ್ಕೆ. ಆರ್ಥಿಕ ಮುಗ್ಗಟ್ಟಿತ್ತು, ಆದ್ರೂ ಗ್ಯಾರಂಟಿಗಳನ್ನು ಜಾರಿಗೆ ತಂದುಬಿಟ್ರು. ತರದೈದಿದ್ರೆ ರಾಹುಲ್ ಗಾಂಧಿ ಹಿಡ್ಕೊಂಡು ರುಬ್ಬಾಕ್ಬಿಡ್ತಿದ್ರು ಅವ್ರನ್ನ ಮೇಲೆ. ಹೀಗೆ ಇಲ್ಲಿ ಕರ್ನಾಟಕದಲ್ಲಿ ಮಾಡ್ತಿದ್ದಾರಲ್ಲ, ಅಟ್ ಎನಿ ಕಾಸ್ಟ್ ಗಿಡ್ರಾ ಮಾಡಬೇಡಿ, ಬದಲಾವಣೆ ಮಾಡ್ಕೋಬೇಡಿ, ಏನೂ ಮಾಡ್ಕೋಬೇಡಿ, ಮಹಾರಾಷ್ಟ್ರ ಎಲೆಕ್ಷನ್ ಮುಗಿಲಿ ಫಸ್ಟು. ಯಾಕಂದ್ರೆ ಅಲ್ಲಿ ಮಹಾರಾಷ್ಟ್ರ ಮೇಲೆ ರಿಫ್ಲೆಕ್ಟ್ ಆಗ್ಬಿಡುತ್ತೆ, ನೋಡಿದ್ರೆ ಹೆಂಗೆ ನಾವು ಹೇಳಿರ್ಲಿಲ್ವಾ ಅಂತಾರೆ ಆಮೇಲೆ ಅಂತ. ಹಾಗೆ ಅಲ್ಲೂ ಮಾಡಿಸಿದ್ರು. ಈಗ ಅಲ್ಲೇನಾಯಿತು, ಅಲ್ಲಿನ ಅಧಿಕ ಉದ್ಯೋಗಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ 1 ತಿಂಗಳು ಸಂಬಳ ಇಲ್ಲ, ಕಾರಣ ದುಡ್ಡಿಲ್ಲ. ಈ ತಿಂಗಳು ಮುಂದಿನ ತಿಂಗಳು ಕೊಡ್ತೀವಿ, ಅದರ ಮುಂದಿನ ತಿಂಗಳು ಕೊಡ್ತೀವಿ ಅಂತ. ಇದು ನಿಮ್ಮ ಉಚಿತ ಪರಿಸ್ಥಿತಿ ಇದು ಅಂತ BJP. ಅದಕ್ಕೆ ಅವ್ರು ಇಲ್ಲ ನಿಮ್ಮ ಹಿಂದಿನ ಅವಧಿಲಾಗಿರೋ ಅನಾಹುತದಿಂದ ಆಗೋಗಿರೋದು. ಆ ಅನಾಹುತ ಆಗಿರಬಹುದು BJP ಟೈಮಲ್ಲಿ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಆ ಅನಾಹುತಕ್ಕೆ, ಗಾಯಕ್ಕೆ ಉಪ್ಪು ಹಾಕ್ಕೊಂಡಿದ್ದು ನೀವು ಇದೇ ಪರಿಸ್ಥಿತಿಯನ್ನು ಎದುರಿಸ್ತೀರಿ. ಆಲ್ರೆಡಿ ಉತ್ತರಾಖಂಡ್ ವಿಲ್ ಬಿ ಎಡ್ಜಿಂಗ್ ಆನ್ ಎ ಬ್ಯಾಂಕ್ರಪ್ಸಿ. ಅದು ನೆಕ್ಸ್ಟು ಕೇರಳ ಈಗಾಗಲೇ ಆ ಪರಿಸ್ಥಿತಿಗೆ ಬಂದು ಕೂತಂಗೆ ಕಾಣಿಸ್ತಾ ಇದೆ. ಅದಾದಮೇಲೆ ಪಂಜಾಬ್ ಬರುತ್ತೆ, ಬರೆದಿಟ್ಕೊಳ್ಳಿ, ಬರುತ್ತೆ, ಬರಲ್ಲ ಅಂತ ಅಂದ್ಕೊಳ್ಳೇಬೇಡಿ. ಇದಾದ ಮೇಲೆ ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ, ಈವನ್ ವೆಸ್ಟ್ ಬೆಂಗಾಲ್ ಮೈಟ್ ಫೇಸ್ ಇಟ್. ಅದನ್ನು ಅದು ಫೇಸ್ ಮಾಡ್ಬೋದು. ನಾವು ಇದ್ದೀವಿ ಆ ಪಟ್ಟಿನಲ್ಲಿ ಈಗ. ಯಾಕೆ? ಸಿ 1/4 ಆಫ್ ದಿ ಸ್ಟೇಟ್ ಬಜೆಟ್, ಗಾತ್ರ, ಬಜೆಟ್ಟಿನ ಗಾತ್ರ ನಾ ಮಾತಾಡ್ತಿರೋದು ನಾನು. ಬಜೆಟ್ಟಿನ ಗಾತ್ರದ ಹೆಚ್ಚು ಕಡಿಮೆ 20%, 23% ಅಷ್ಟು ದುಡ್ಡನ್ನು, 60,000 ಕೋಟಿಯನ್ನು ನೀವು ಈಗ 4 ಗ್ಯಾರಂಟಿ ಮೇಲೆ ಹಾಕ್ತಾ ಇದ್ದೀರಿ ತೊಗೊಂಡೋಗಿ. ಎಲ್ಲಿಂದ ಬರಕ್ಕೆ ಸಾಧ್ಯನೇ ಇಲ್ಲ. ಇವತ್ತಲ್ಲ ನಾಳೆ ತಲೆ ಮೇಲೆ ಬೀಳಲೇಬೇಕಾ ಕಲ್ಲು ನಿಮಗೆ ಬಂದು. ಮುಖ್ಯಮಂತ್ರಿಗಳು ಏನೂ ಇಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇರಿ. ಎಲ್ಲ ಮುಗಿಸಿ ನೀವು ಅಧಿಕಾರದಿಂದ ಕೆಳಗಿಳಿದ ಮೇಲೆ ನಿಮ್ಮನ್ನು ಕೇಳೋನು ಯಾವ ನೀನು? ಅವ್ರು ಮಾಡಿ ಹೋದ್ರು ಅಂತ ಅವ್ರ ಮೇಲೆ ಇವರು ಹಾಕೊಂಡು ಎಕ್ಸಾಕ್ಟ್ಲಿ ಅವ್ರು ಮಾಡಿದ್ರು, ನಾವೇನು ಮಾಡೋಕ್ಕಾಗತ್ತೆ? ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು. ನೀವೇನು ಕತೆ ಕಾಯ್ತಿದ್ದೀರ ಎಲ್ಲರೂ ಅಂತ ಮೇಲೆ ಯಾರೊಬ್ಬರು ಕೇಳಬೇಕು ಇನ್ನು ನಾಳೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ಸನ್ನ. ಇದು ಪರಿಸ್ಥಿತಿ ಇದೆ. ಇತ್ತ ಕಾರ್ಯಕರ್ತೆಯರಿಗೆ ಭಾಳ ಕಡೆ ರಾಜ್ಯ ಸರ್ಕಾರ ಪಾಪರಾಗಿದೆ, ಸಂಬಳ ಕೊಡೋಕ್ಕಾಗ್ತಿಲ್ಲ ಅಂತ ಅಶೋಕ್. ಇಲ್ಲ ದುಡ್ಡು ರಿಲೀಸ್ ಆಗಿಲ್ಲ ಕೇಂದ್ರದಿಂದ ಅಂತ ಇವ್ರದ್ದು. ಗಣಪತಿ ಹಬ್ಬದೊಳಗಡೆ ಕೊಡ್ತೀವಿ ಅಂತ, ಗೃಹಲಕ್ಷ್ಮಿಗೆ 12-13ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತೇನೋ ಹೇಳ್ಕೊಂಡಿದ್ದಾರೆ ಮೇಡಮ್ಮು. ಪ್ಲಸ್ GST ಮತ್ತು IT ಕಟ್ಟೋರು ಕೊಡಲ್ಲ ಅಂತ. ಯಾಕೆ ಕೊಡಲ್ಲ? ಬಡ್ಕೊಂಡ್ವಿ ಎಲೆಕ್ಷನ್ ಟೈಮಿಗೆ ಮೊದಲು ಅನೌನ್ಸ್ ಮಾಡಿದಾಗ ಶರ ಏನು ಹೇಳಿ ಅಂತ ಹೇಳಿದ್ರಾ GST IT ಅಂತ? ಯಾಕೆ? ಈಗ ಹಂಗಾರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳ್ತಾರಪ್ಪ, ನಾನು ಟ್ಯಾಕ್ಸೇ ಕಟ್ಟಿಲ್ಲ ಅಂತಲೂ ಎಲ್ಲೋ ಹೇಳ್ತಾರೆ ಅವ್ರು. ಒಂದು ಕಡೆ ಅವರೆಲ್ಲ ಒಂದು ಕಡೆ ಹೇಳ್ತಾರೆ. ಅವ್ರಿಗೆ ಯಾಕೆ ಫೆಸಿಲಿಟೀಸ್ ಕೊಡ್ಬೇಕಂಗಾರೆ? ಅವ್ರು ಯಾಕೆ ಕೊಡ್ಬೇಕಂಗಾರೆ? ಟ್ಯಾಕ್ಸೇ ಕಟ್ತಿದ್ದವ್ರಿಗೆ. ದಿ ಪಾಯಿಂಟ್ ಈಸ್, ನೀವು ಹೇಳಿಲ್ಲ IT GST ಹೆಂಗೆ ತಗೋತೀರಿ? ಒಂದು ಸ್ಮಾಲ್ ಪೆಟ್ಟಿಗೆ ಅಂಗಡಿನಲ್ಲೂ ನಾಳೆ GSTನವ್ರು ಇನ್ಸಿಸ್ಟ್ ಮಾಡಿದ್ರೆ ಅವ್ರು GST ಕಟ್ಟಬೇಕಾಗಿ ಬರುತ್ತಲ್ಲ. ಮಾಡಿದ್ರೆ ಮಾಡಿಲ್ಲ, ಭಾಳ ಕಡೆ ಪ್ರಶ್ನೆ ಬೇರೆ, ಕಟ್ಟಬೇಕಾಗಿ ಬರುತ್ತಲ್ಲ. ವಚನ ಭ್ರಷ್ಟತೆ ಮತ್ತು ವಚನ ದ್ರೋಹ ಅಲ್ಲವೇ ನೀವು ಮಾಡ್ತಿರೋದು ಹೆಣ್ಣು ಮಕ್ಕಳಿಗೆ? ಇಲ್ಲ ಅದೆಲ್ಲ ಏನಿಲ್ಲ, ಅದರಿಂದ ಅಂಥದ್ದೇ ಏನಿಲ್ಲಪ್ಪ ಅಂತ. ನಿಮಗೆ ಏನಾಗಿದೆ, ಬಾಲಕ್ಕೆ ಬೆಂಕಿ ಬಿದ್ದಿದೆ, ಆರಿಸ್ಕೊಳಕ್ಕೆ ಗೊತ್ತಿಲ್ಲ, ಆರಿಸ್ಕೊಳಕ್ಕೆ ಧೈರ್ಯನೂ ಇಲ್ಲ ನಿಮ್ಮ ಹತ್ರ. ಉಡಾಫೆಗಳು, ಅದರ ಪರಿಣಾಮ ಹಿಂಗೆ ಆಟ ಆಡ್ತಾ ಕೂತಿದ್ದೀರಿ. ನೀವು ರಾಜಕಾರಣದಲ್ಲಿ ಉಡಾಫೆ ಆಟ ಆಡ್ತೀರಲ್ಲ, ಬಾಯಿಗೆ ಬಂದಂಗೆ ಕ್ರಿಮಿನಲ್ ಥಾಟ್ಸಲ್ಲಿ, ಹಾಗೆ ರಾಜ್ಯದ ಫೈನಾನ್ಸ್ ವಿಚಾರದಲ್ಲಿ ಆಟ ಆಡ್ತಾ ಇದ್ದೀರಿ. ಈ ಪಾಪಕೃತ್ಯದ ಪರಿಣಾಮವನ್ನು ಅನುಭವಿಸ್ತೀವಿ ಒಂದು ದಿನ. ಕಾಯ್ತಾ ಇರಿ ಅಷ್ಟೇ, ಭಾಳ ದಿನ ಬೇಡ. ಅದನ್ನು ಜನರೇ ಅಲ್ವಾ ಅನುಭವಿಸೋದು. ಹಾಗೆ ಹೇಳ್ತಾರೆ, ಇದು ಗ್ಯಾರಂಟಿಗೆ ದುಡ್ಡು ಬೇಡವಾ, ಟ್ಯಾಕ್ಸ್ ಜಾಸ್ತಿ ಮಾಡಬಾರ್ದಾ? ಬೇರೆ ಸರ್ಕಾರದವ್ರು ಮಾಡ್ತಾರೆ, ಬಡವರ ವಿರೋಧಿ ನೀವೇನು? ಹಾಲಿನ ಉತ್ಪಾದಕರಿಗೆ ಮಾಡಿರೋ ಹಾಗೆ. ಅದ್ಯಾಕೆ ಹಾಲಿನ ಉತ್ಪಾದಕರು ಸುಮ್ಮನಿದಾರೋ ನಂಗೆ ಗೊತ್ತಾಗ್ತಿಲ್ಲ. ರೈತರು ಬೆಲೆ ಎಲ್ಲದಕ್ಕೂ ಎದ್ದು ನಿಲ್ತಾರಪ್ಪ, ಶಾಲೆ ಹಾಕ್ಕೊಂಡಿವರು. ಅದ್ಯಾಕೆ ನಿಂತಿದ್ದೀರಿ? ಇವರು ಕೊಡೋ ಕಾಸು ಕಡಿಮೆ, ಜನಕ್ಕೆ ಕಾಸು ಜಾಸ್ತಿ. ಯಾವ ಸರ್ಕಾರದ ಎಕನಾಮಿಕ್ಸ್ ರೀ ನಿಮ್ಮದು ಇದು? ಎಸ್, ಸರ್ಕಾರ ನಡೆಸಬೇಕು ಅಂದ್ರೆ ಒಂದು ರೀತಿ ಪಾಪರಾಗಿರುವಂಥದ್ದು. ಸರ್ಕಾರದಲ್ಲಿ ದುಡ್ಡಿಲ್ವಾ ಇವರು ರೀಲ್ಸ್ ಮಾಡಕ್ಕೆ? ಈ ರೀತಿಯಾದಂತ ಪ್ರಾಬ್ಲಮ್ ಬರೀ ಮೊದಲನೇ ಬಾರಿಗೆ ಅಲ್ಲ, ಯಾಕಂದ್ರೆ ಕೇಂದ್ರ